ನಂತರ ನನಗೆ ನನ್ನ ನೆಲದ, ನನ್ನ ಪ್ರೀತಿಯ ನೆಲದ ಅನುಪಮ ಭಾಗ್ಯ ದೊರೆಯಲಿದೆ. ಯಾವ ಉದ್ದೇಶಕ್ಕಾಗಿ ನಾನು ನನ್ನ ದೇಶ ತೊರೆದು ಈ ಅಮೆರಿಕಕ್ಕೆ ಬಂದೆನೋ ಆಗ ನಾನು ಯುವಾವಸ್ಥೆಯಲ್ಲಿದ್ದೆ. ಬಿಸಿ ರಕ್ತದ ಕಾವಿತ್ತು. ಹೌದು, ಕಾನೂನು ಏನು ಬೇಕಾದರೂ ಮಾಡಬಹುದಿತ್ತು. ಆದರೆ ಕಪಟ ಕ್ರೌರ್ಯ ಅಥವಾ ಕಾನೂನಿನ ಕಬಂಧ ಬಾಹುಗಳು ನನ್ನನ್ನು ನನ್ನ ಭಾರತ ದೇಶದಿಂದ ಬೇರ್ಪಡಿಸಲಿಲ್ಲ. ಅದಕ್ಕೆ ನಾನು ನನ್ನ ದೇಶವನ್ನು ತೊರೆದು ಈ ಅಮೆರಿಕಕ್ಕೆ ಬಂದೆ. ಹೌದು, ನಾನು ಈ ದೇಶಕ್ಕೆ ಬರುವಾಗ ನನ್ನನ್ನು ಯಾರಿಂದಲೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾರಣಾಂತರಗಳಿಂದ ಎಷ್ಟು ವರ್ಷ ಅಲ್ಲೇ ನಿಲ್ಲಬೇಕಾಯ್ತು. ಮನುಷ್ಯ ಎಷ್ಟೇ ಸುಖವಾಗಿದ್ದರೂ ಕೊನೆಗೆ ಆತನಿಗೆ ಕಾಣುವುದು ಭಾರತಾಂಬೆಯ ಮಡಿಲು. ಹೌದು, ಇಲ್ಲಿ ದೊಡ್ಡ ಉದ್ಯಮವನ್ನು ಮಾಡಿ ಬೇಕಾದಷ್ಟು ಹಣವನ್ನು ಸಂಪಾದಿಸಿದೆ. ಐಷಾರಾಮಿ ಜೀವನವನ್ನು ಮಾಡಿದೆ. ನನ್ನ ಭಾಗ್ಯ ಅಂದ್ರೆ ನೋಡಿ, ನನ್ನ ಪತ್ನಿ ಗೀತಾ ಸೌಂದರ್ಯದ ಖನಿಯಾಗಿದ್ದಳು. ನೋಡಿದವರೆಲ್ಲರೂ ಆಕೆಯನ್ನು ಹೊಗಳ್ತಿದ್ದರು. ಅವರಿಗೆ ನಾನಂದ್ರೆ ತುಂಬಾ ಪ್ರೀತಿ. ನಾನೇ ಅವರ ಸರ್ವಸ್ವ. ನನಗೂ ಅಷ್ಟೇ. ಅವರಂದ್ರೆ ನನ್ನ ಪ್ರಾಣ. ನಮ್ಮ 5 ಗಂಡು ಮಕ್ಕಳು ಸುಂದರ, ಬಲಶಾಲಿ, ಆರೋಗ್ಯವಂತರಾಗಿದ್ದರು. ಅವರು ನಮ್ಮ ವ್ಯಾಪಾರವನ್ನು ಬೆಳೆಸಿದರು. ಕೊನೆಯ ಸಲ ನಾವು ನಮ್ಮ ದೇಶವನ್ನು ನೋಡಲು ಹೊರಟಾಗ ಅವರ ಮುದ್ದಿನ ಮಕ್ಕಳು ನಮ್ಮ ಮಡಿಲಲ್ಲಿದ್ದರು. ಅಪಾರವಾದ ಸಂಪತ್ತು, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳನ್ನು ಬಿಟ್ಟು ನಾವು ಯಾಕೆ ಹೊರಟದ್ದು ಎಂದರೆ ನನ್ನ ಪ್ರೀತಿಯ ಭಾರತ ಮಾತೆಯ ಸೆಳೆತಕ್ಕಾಗಿ. ಹೌದು, ನನ್ನ ಭಾರತ ಮಾತೆಯ ಮಡಿಲಿನ ಆ ನೆನಪಿಗಾಗಿ. ನನ್ನ ಆದರ್ಶ ಪತ್ನಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಸಂಸ್ಕಾರಬದ್ಧರಾಗಿ ನಮ್ಮಲ್ಲಿ ವ್ಯವಹರಿಸುವಾಗ ನನಗೆ ಸಂತೋಷ ಆಗುತ್ತಿತ್ತು. ಆದರೆ ಮನದಲ್ಲಿ ಮಾತ್ರ ಚುಚ್ಚುತ್ತಿತ್ತು. ಯಾಕಂದ್ರೆ ನಾನು ನಮ್ಮ ದೇಶದಲ್ಲಿಲ್ಲ, ನಾನಿರುವುದು ಅನ್ಯ ದೇಶದಲ್ಲಿ. ನಮ್ಮ ಆ ಊರಿನ ಆ ಗುಡಿಸಲು, ಆ ಜಮೀನು, ಇದನ್ನೆಲ್ಲ ನೆನಪಿಸುವಾಗ ನಾನು ಮರಳುತ್ತಿದ್ದೆ. ಕೊನೆಗೂ ಮುಂಬಯಿಯ ಹಡಗು ನಿಲ್ದಾಣದಲ್ಲಿ ಬಂದಿರುವ ದಿನ ಬಂತು. ಬ್ರಿಟಿಷರ ಅಂಗಡಿ, ಟ್ರಾಮ್, ಮೋಟಾರ್ ಗಾಡಿ ಎಲ್ಲವನ್ನು ದಾಟಿ ನಾವು ರೈಲ್ವೆ ನಿಲ್ದಾಣಕ್ಕೆ ಬಂದೆವು. ಇಲ್ಲಿಂದ ನಾವು ನಮ್ಮ ಮುಂದಿನ ಪಯಣ ಬೆಳೆಸಿದೆವು. ಈಗ ನಮ್ಮ ಪಯಣ ನಮ್ಮ ಊರಿಗೆ. ಎಷ್ಟು ವರ್ಷವಾಯಿತು ನಾವು ನಮ್ಮ ಭಾರತದ ರೈಲಿನಲ್ಲಿ ಕೂತು. ಓಹ್, ಎಷ್ಟು ಸುಂದರವಾದ ದೃಶ್ಯಗಳು, ಹಚ್ಚ ಹಸುರಾಗಿ ಗುಡ್ಡಗಳು, ಬೆಟ್ಟಗಳು. ಬೆಟ್ಟಗಳ ಮಧ್ಯದಲ್ಲಿ ನಮ್ಮ ಹಳ್ಳಿ ಇತ್ತು, ಹಚ್ಚ ಹಸುರಾಗಿತ್ತು. ಆದರೆ ಇಷ್ಟರ ತನಕ ನಾವಿದ್ದದ್ದು ಅಮೆರಿಕದಲ್ಲಿ, ಇಂಗ್ಲಿಷರ ಜೊತೆ ವ್ಯವಹಾರ. ಇದನ್ನೆಲ್ಲ ನಡೆಯುವಾಗ ನನ್ನ ಮನಸ್ಸು ನೋಯುತ್ತಿತ್ತು. ಯಾಕಂದ್ರೆ
ಅದು ನನ್ನ ದೇಶ ಅಲ್ಲ, ಅದು ನನ್ನ ಭಾರತ ಅಲ್ಲ. ರೈಲಿನಿಂದ ಇಳಿದು ನಮ್ಮ ಊರಿಗೆ ಹೋಗಲು ನಾವು ಕುದುರೆ ಗಾಡಿ ಹತ್ತಿದೆವು. ಒಂದು ಕಾಲದಲ್ಲಿ ಇಲ್ಲಿ ಕೆರೆ, ನದಿ, ಉದ್ಯಾನ, ಸೇತುವೆ ಎಲ್ಲ ಇತ್ತು. ಆದರೆ ಈಗ ನಾವು ನಮ್ಮ ಹಳ್ಳಿಗೆ ಹೊರಟಿದ್ದೇವೆ. ನನ್ನ ಮಿತ್ರರನ್ನೆಲ್ಲ ನೋಡುತ್ತೇವೆ. ನೋಡು, ಹೌದು, ನನಗೆ ಬಾಲ್ಯದ ನೆನಪಾಗುತ್ತೆ. ನನ್ನ ಪ್ರಾಯದ ಅಂದಾಜಿ ಆಗುತ್ತಿಲ್ಲ. ಈಗ ನಾವು ನಮ್ಮ ಹಳ್ಳಿಗೆ ಬಂದಿದ್ದೇವೆ. ನನ್ನ ಮಿತ್ರರನ್ನು ಕಾಣುತ್ತೇವೆ. ನೋಡು, ನನ್ನ ಕೈ ಕಾಲುಗಳು ಎಷ್ಟು ವೇಗವಾಗಿ ನಡೆಯಲಾರಂಭಿಸಿದೆ. ಮನಸ್ಸಲ್ಲಿ ತುಂಬಾ ಹರ್ಷೋಲ್ಲಾಸ ಆಗ್ತಿದೆ. ನೋಡು ನೋಡು, ಇಲ್ಲೊಂದು ಕೆರೆ ಇತ್ತು. ಆ ಕೆರೆಯಲ್ಲಿ ನಾನು ಕುದುರೆಗಳನ್ನು ಸ್ನಾನ ಮಾಡಿಸಿ ನಾನು ಮುಳುಗುತ್ತಿದ್ದೆ. ಆದರೆ ಅಲ್ಲಿ ಬೇಲಿ ಹಾಕಿದ್ದಾರೆ, ಸುತ್ತಲೂ ಗೋಡೆ ಇದೆ. ನೋಡು, ನಾವು ನಮ್ಮ ಮಿತ್ರರಲ್ಲಿ ಮಾತಾಡಿಸೋಣ. ಹರೀಶ, 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 ಕೃಷ್ಣ, ಕೃಷ್ಣ, ಶಂಕರ, ಶಂಕರ, ಶಂಕರ. ಅವರ ಎಲ್ಲ ಗೆಳೆಯರು ದೇವರ ಪಾದ ಸೇರಿತು. ಈಗ ನಾವು ನಮ್ಮ ಮನೆ ಇರುವಲ್ಲಿಗೆ ಬಂದಿದ್ದೇವೆ. ಅಲ್ಲಿ ಮನೆ ಕಾಣ್ತಾ ಇಲ್ಲ. ಅಲ್ಲೇ ಪಕ್ಕದಲ್ಲಿ ನಾವು ಆಡ್ತಾ ಇದ್ದೇವೆ. ಆಟದ ಮೈದಾನವಿಲ್ಲ. ಅಲ್ಲೊಂದು ಕುಸ್ತಿ ಶಾಲೆ ಇತ್ತು. ಅದರ ಅಡಿಪಾಯವನ್ನೇ ನಾನೇ ಹಾಕಿದ್ದು. ಅದು ಕೂಡ ಇಲ್ಲ. ನೋಡು, ಶಾಲೆ ನಾನು ಕಲಿತ ಶಾಲೆ ಎಷ್ಟು ಹಳೆಯದಾಗಿದೆ ನೋಡು. 5-6 ಮಕ್ಕಳು ಮಾತ್ರ ಕಾಣ್ತಾರೆ. ನೋಡುವಾಗ ರೋಗಗ್ರಸ್ತರಂತೆ ಕಾಣುತ್ತಾರೆ. ಇದು ನಮ್ಮ ಭಾರತ ದೇಶವಲ್ಲ. ಇದನ್ನ ನೋಡಲು ನಾವು ಅಮೆರಿಕದಿಂದ ಇಲ್ಲಿಗೆ ಬಂದಿಲ್ಲ. ಇದು ನಮ್ಮ ಭಾರತ ಅಲ್ಲ. ಪಕ್ಕನೆ ಅವರಿಗೊಂದು ಆಲದ ಮರದ ನೆನಪಾಯಿತು. ಆ ಆಲದ ಮರದ ನೆರಳಿನಲ್ಲೇ ಅವರು ತನ್ನ ಬಾಲ್ಯದ ಅತ್ಯುತ್ತಮ ದಿನಗಳನ್ನು ಕಳೆದಿದ್ದರು. ಆದರೆ ಆಲದ ಮರದ ಹತ್ತಿರ ಬರುತ್ತಲೇ ಅವರು ತಲೆ ತಿರುಗಿತು. ಹೌದು, ಆ ಮರ ಎಷ್ಟು ದೊಡ್ಡದಾಗಿದೆ. ಆ ಮರದ ಕೊಂಬೆಗೆ ನಾವು ಹಗ್ಗಗಳನ್ನು ಕಟ್ಟಿ
ಉಯ್ಯಾಲಾಡ್ತಾ ಇದ್ದೆವು. ಹಸಿವಾದಾಗ ಹಣ್ಣುಗಳನ್ನು ಕಿತ್ತು ನಾವು ತಿಂತಿದ್ದೆವು. ನಾವು ಮಿತ್ರರೆಲ್ಲ ಸೇರಿ ಜಗಳ ಮಾಡೋದು, ತಿನ್ನುವುದು, ರಾಜಿ ಮಾಡೋದು, ಜಗಳ ಮಾಡುವುದು, ರಾಜಿ ಮಾಡುವುದು. ಆದರೆ ಈಗ ನನ್ನ ಮಿತ್ರರೆಲ್ಲ ಎಲ್ಲಿ ಹೋದರು? ನಾನು ಅಪ್ಪಣೆ ಆದರೆ ನನಗೆ ಯಾರು ಸಂಗಾತಿ ಇಲ್ಲವೇ? ಆ ಆಲದ ಮರದ ತೀರ ಈಗ ಪೊಲೀಸರ ಆರಕ್ಷಣಾ ಕೇಂದ್ರ ಆಗಿದೆ. ಅಲ್ಲಿ ಒಬ್ಬ ಕೆಂಪು ಪೇಟದಾರಿ ಕುರ್ಚಿಯಲ್ಲಿ ಕೂತಿದ್ದ. ಆತನ ಸುತ್ತಮುತ್ತಲೂ ಒಂದು 10 ಕೆಂಪು ಪೇಟದಾರಿಗಳು ಕೈ ಕಟ್ಟಿಕೊಂಡು ನಿಂತಿದ್ದರು. ಅಲ್ಲಿ ಒಬ್ಬ ದುರ್ಬಲ ಭಾರತೀಯನಿಗೆ ಬ್ರಿಟಿಷರು ದನ ಬಡಿದಾಗೆ ಬಡಿತಾ ಇದ್ರು. ಇದು ನಮ್ಮ ಭಾರತ ಅಲ್ಲ. ನಾನು ಹೇಳಬಲ್ಲೆ, ಇದು ನಮ್ಮ ಭಾರತ ದೇಶ ಅಲ್ಲ. ನಿರಾಶರಾಗಿ ನಾವು ಒಂದು ಕಟ್ಟೆ ಹತ್ತಿರ ಬಂದೆವು. ಕಟ್ಟೆ? ಹೌದು, ಈ ಕಟ್ಟೆಯಲ್ಲಿ ನನ್ನ ತಂದೆಯವರು ಸೇದುತ್ತಿದ್ರು. ಮಿತ್ರರೆಲ್ಲ ಸೇರಿ ಮಜಾ ಮಾಡ್ತಿದ್ರು. ನಾವು ಮಕ್ಕಳು ಆ ಪಕ್ಕದಲ್ಲೇ ಆಟ ಆಡ್ತಿದ್ದೆವು. ಹೌದು, ನೋಡು, ಒಮ್ಮೊಮ್ಮೆ ಆ ಕಟ್ಟೆಯಲ್ಲಿ ಪಂಚಾಯಿತಿ ನಡೆಯುತ್ತಿತ್ತು. ಅದರ ಸರ್ಪಂಚು ನನ್ನ ತಂದೆಯವರಾಗಿದ್ರು. ಆದರೆ ಆ ಕಾಲದಲ್ಲಿ ಅಲ್ಲಿ ಒಂದು ಗೋಶಾಲೆ ಇತ್ತು. ಹಳ್ಳಿಯ ಜನರೆಲ್ಲ ತಮ್ಮ ಹಸುಗಳನ್ನು ಆ ಗೋಶಾಲೆಯಲ್ಲಿ ಸಾಕುತ್ತಿದ್ದರು. ಹೌದು, ನೋಡು, ಎಷ್ಟು ಮುದ್ದು ಮುದ್ದಾದ ಕರುಗಳು. ಆ ಕರುಗಳೊಂದಿಗೆ ನಾವು ಮಕ್ಕಳೆಲ್ಲರೂ ಆಡುತ್ತಿದ್ದೆವು. ಈಗ ಅಲ್ಲಿ ಆ ಕರು, ಆ ಹಟ್ಟಿ ಯಾವುದಿಲ್ಲ. ಲಸಿಕೆ ಕೇಂದ್ರ ಮತ್ತು ಪೋಸ್ಟ್ ಆಫೀಸ್ ಬಂದಿದೆ. ಅದರ ಆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಅಲ್ಲಿ ಕಬ್ಬಿನ ಹಾಲು ತೆಗೆಯುತ್ತಿದ್ರು. ನಾವು ಆ ಹಾಲನ್ನ ನಾವು ಕೂಡ ಕುಡಿಯುತ್ತಿದ್ದೆವು. ಊರಿನ ಹೆಂಗಳೆಯರು ಬಂದು ಬಿಂದಿಗೆ ತಗೊಂಡು ಕಬ್ಬಿನ ಹಾಲು ಕೊಂಡೋಗ್ತಿದ್ರು. ಬೆಲ್ಲವನ್ನು ಕೂಡ ಅಲ್ಲೇ ತಯಾರು ಮಾಡ್ತಿದ್ರು. ನಾವೆಲ್ಲ ಮಕ್ಕಳೆಲ್ಲ ಸೇರಿ ಬೆಲ್ಲವನ್ನು ತಿಂತಿದ್ದೆವು. ಆದ್ರೆ ಆ ಅಂಗಡಿಯ ಪಕ್ಕದಲ್ಲಿ ಈಗ ಪಾನ್ ಬೀಡ ಅಂಗಡಿ ಇದೆ. ಮನೆ ಇಲ್ಲ, ಮಠ ಇಲ್ಲ, ಮಿತ್ರರಿಲ್ಲ. ಈಗ ಏನ್ ಮಾಡುದು? ನೋಡಿ, ಅಲ್ಲೊಬ್ಬ ಇದ್ದಾನೆ. ನೋಡಿ, ನಾವು ಪರದೇಶಿಯವರು. ನಮ್ಗೆ ಬೆಳಿಗ್ಗೆ ತನಕ ನಿಲ್ಲಿಕ್ಕೆ ಸ್ವಲ್ಪ ಜಾಗ ಕೊಡಬಹುದಾ? ಇಲ್ಲೇ ಜಾಗವಿಲ್ಲ. ಕಡ್ಲೆ ತಿನ್ನಿ. ಇದು ನಮ್ಮ ಭಾರತ ಅಲ್ಲ, ಇದು ನಮ್ಮ ದೇಶ ಅಲ್ಲ. ಇದು ಪಕ್ಕನೆ ಅವರಿಗೊಂದು ಧರ್ಮಶಾಲೆಯ ನೆನಪಾಯಿತು. ಧರ್ಮಶಾಲೆಗೆ ಹೋಗೋಣ. ಇದು ಧರ್ಮಶಾಲೆ. ಧರ್ಮಶಾಲೆಯಲ್ಲಿ ಮದಿಯ ನಕಲಿಯ ಅಸಲಿ ದುಡ್ಡು ತೆಗೆದು ನಕಲಿ ಮದ್ಯ ಕೊಡ್ತೀಯ? ಓ ಸ್ವಾಮಿ, ಇದು ಧರ್ಮಶಾಲೆ. ಮದ್ಯ ಕುಡ್ದು ನೀವು ಕಾಡು ಆಡ್ತಾ ಇದ್ದೀರಲ್ಲ, ಏನಿದು? ಹೋಗ್ರಿ ಹೋಗ್ರಿ ಹೋಗ್ರಿ. ಮದಿಯ ನಕಲಿ. ಸಾವಿರ ಸಾವಿರ ಸಾರಿ ಹೇಳಬಲ್ಲೆ,
ಇದು ನಮ್ಮ ಭಾರತ ಅಲ್ಲ, ಇದು ನಮ್ಮ ಭಾರತ ಅಲ್ಲ. ಸುಮ್ಮನಿರಿ, ಸುಮ್ಮನಿರಿ. ಈ ದೇಶವನ್ನು ನಾವು ನೋಡಲಿಕ್ಕೆ ಎಲ್ಲಿಗೆ ಬಂದಿಲ್ಲ. ನಾವು ತಿರುಗಿ ಅಮೆರಿಕಕ್ಕೆ ಹೋಗೋಣ. ನಮ್ಮ ಕನಸುಗಳನ್ನೆಲ್ಲ ಅಮೆರಿಕದ ಮಣ್ಣಲ್ಲಿ ಮಣ್ಣಾಗಿಸುವ. ಎಷ್ಟೊಂದು ಆಸೆ ಇಟ್ಟು ಬಂದಿದ್ದೆ. ನಮ್ಮ ಭಾರತವನ್ನು ನೋಡ್ಬೇಕು, ನಮ್ಮ ದೇಶ. ಇದು ನಮ್ಮ ಮಾತೃಭೂಮಿ ಅಲ್ಲ, ಇದು ನಮ್ಮ ಮಾತೃಭೂಮಿ ಅಲ್ಲ. ಇಲ್ಲ, ಇದು ನಮ್ಮ ದೇಶದ ರಾಗ, ಇದು ನಮ್ಮ ದೇಶದ ರಾಗ, ನಮ್ಮ ದೇಶದ ಹಾಡು. ಎಷ್ಟು ಸುಂದರವಾಗಿದೆ. ಚಂದ್ರಯ್ಯ, ನಾವು ಕೂಡ ಅವರ ಜೊತೆ ಸೇರೋಣ. ಶಿವ 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 ಹರ ಹರ ಗಂಗೆ, ಶಿವ 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 हर हर गंगे, प्रभु जी मोरे अब गुण चित ना धरो. ಸ್ವಾಮಿ, प्रभु जी मोरे ಸ್ವಾಮಿ, ನದಿಯ ಹೆಸರೇನು? ಎಷ್ಟು ದೂರದಲ್ಲಿದೆ? ನದಿಯ ಹೆಸರು ಪವಿತ್ರ ನದಿ. ಪವಿತ್ರ ನದಿ ಆರು ಮಲೆಯು ದೂರದಲ್ಲಿದೆ. प्रभु जी मोरे अब गुण चित ना धरो. प्रभु जी मोरे अब गुण चित ना धरो. प्रभु जी मोरे अब ಗಂಗಾ ನದಿ ನಮ್ಮ ಮನೆಯಿಂದ 6-7 ಮೈಲು ದೂರದಲ್ಲಿತ್ತು. ನಾವು ಕುದುರೆಯನ್ನೇರಿ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೋಗುತ್ತಿದ್ದೆವು. ಅದೆಷ್ಟೋ ಜನರು ಬಂದು ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುತ್ತಿದ್ರು. ನೋಡು, ಅಲ್ಲಿ ನೋಡು, ಈ ಗಂಗಾ ನದಿ ಹರಿಯುವ ಒಂದು ಸೌಂದರ್ಯ ನೋಡು. ಇಲ್ಲಿ ಪೂಜೆ ಹವನಾದಿಗಳನ್ನು ಮಾಡುತ್ತಿದ್ದಾರೆ, ಇಲ್ಲಿ ಗಾಯತ್ರಿ ಮಂತ್ರ, ಇಲ್ಲಿ ಭಜನೆ. ಈಗ ನಾನು ಧನ್ಯನಾದೆ. ಇಲ್ಲ, ನನಗೆ ಈಗಲೇ ಸ್ನಾನ ಮಾಡಬೇಕು. ನೋಡು, ಇಲ್ಲ, ಇಂತಹ ಈ ಭಾರತವನ್ನು ನೋಡ್ಲಿಕ್ಕೆ ನಾನು ಇಷ್ಟು ದೂರ ಬಂದದ್ದು. ಇದು ನನ್ನ ಭಾರತ, ಇದು ನನ್ನ ದೇಶ. ಇಲ್ಲ ಇಲ್ಲ, ಗಂಗೆಯಲ್ಲಿ ನನಗೆ ಈಗಲೇ ಸ್ನಾನ ಮಾಡಬೇಕು. ತುಂಬಾ ತುಂಬಾ ಸಂತೋಷ ಪಟ್ಟಿದ್ದೇನೆ ಗೀತಾ, ತುಂಬಾ ಸಂತೋಷ ಪಟ್ಟಿದ್ದೇನೆ. ನೋಡು ನೋಡು, ಇದು 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 ಗಂಗಾ ನದಿ. ಎಷ್ಟು ಆಸೆ, ನನ್ನ ಆಸೆ ಇವತ್ತು ಏರಿತು. ಓ ಗಂಗಾ ಮಾತೆ, ಚಳಿ. ಓ ಧನ್ಯನಾದೆ. ಗಂಗಾ ಸ್ನಾನದಲ್ಲಿ ನಿಂದು ನಾನು ಧನ್ಯನಾದೆ. ಹೋ, ಈಗ ನಾವು ಗಂಗಾ ತಟದಲ್ಲಿ ಒಂದು ಚಿಕ್ಕ ಜೋಪಡಿಯನ್ನು ಕಟ್ಟಿಕೊಂಡು ನಾಮನಾಮ ಸ್ಮರಣೆ ಮಾಡೋದನ್ನು ಬಿಟ್ಟು ಬೇರೆ ಏನನ್ನೂ ಮಾಡ್ತಾ ಇಲ್ಲ. ಪವಿತ್ರವಾದ ಗಂಗಾ ನದಿ. ಓ ಮಾತೆ, ನಮ್ಮ ಭಾರತ ದೇಶ ಪವಿತ್ರ. ಇದು ಇದು ನಮ್ಮ ದೇಶ. ಇದು ಈ ದೇಶವನ್ನು ನೋಡಲಿಕ್ಕೆ ನಾವು ಬಂದದ್ದು. ಇದು ಇದು ನಮ್ಮ ದೇಶ, ಇದು ನಮ್ಮ ದೇಶ, ಇದು ನಮ್ಮ ದೇಶ, ಇದು ನಮ್ಮ ದೇಶ. ಇದು ನಮ್ಮ ದೇಶ.